ಎಲ್ಲ ವಿದ್ಯಾರ್ಥಿಗಳಿಗೆ ಆ ದೇವರು ಪೂರ್ಣ ಅನುಗ್ರಹವನ್ನು ಮಾಡಲಿ. ನಿಮ್ಮ ಮನಸ್ಸಿನ ಏನು ಆಸೆ ಇದೆ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಆ ದೇವರು ಈಡೇರಿಸಲಿ ಅನ್ನುವಂಥ ಪ್ರಾರ್ಥನೆಯನ್ನು ದೇವರಲ್ಲಿ ಮಾಡ್ತಾ ಈ ಸನ್ಮಾನವನ್ನು ಸ್ವೀಕಾರ ಮಾಡಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಜೋರಾದ ಚಪ್ಪಾಳೆ ಮೂಲಕ ಅವರ ಪ್ರತಿಭೆಗೆ ಪ್ರೋತ್ಸಾಹವನ್ನು ಕೊಡಬೇಕನ್ನೋದು ವಿನಂತಿಯನ್ನು ಮಾಡ್ತಾ, ನಿಮ್ಮಲ್ಲಿ ವಿಶೇಷವಾಗಿ ಈಗ ಸನ್ಮಾನಿತರಲ್ಲಿ ವಿನಂತಿ, ನೀವೆಲ್ಲರೂ ನಿಮ್ಮ ನಂಬರ್ಸ್ ಅನ್ನು ಕೊಟ್ಟು ಹೋಗಬೇಕು. ಯಾಕಂತ ಹೇಳಿದ್ರೆ ನೀವ್ಯಾರು ನಿಮ್ಮ ಇಲ್ಲಿಗೆ ರಿಜಿಸ್ಟ್ರೇಷನ್ ಮಾಡಿರ್ತೀರಾ ಆ ಎಲ್ಲ ಗುರಿಯು ಸಾಫಲ್ಯತೆಯನ್ನು ಪಡೆಯಲಿ, ಆ ದೇವರು ಪೂರ್ಣ ಆಶೀರ್ವಾದವನ್ನು ಮಾಡಲಿ ಅನ್ನುವಂಥ ದೇವರಲ್ಲಿ ಪ್ರಾರ್ಥನೆಯನ್ನು ಸಹ ಮಾಡಿಕೊಂಡು ನಾವೆಲ್ಲರೂ ಸೇರಿ ಅಭಿನಂದನೆಯನ್ನು ಸ್ವೀಕಾರ ಮಾಡಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು ಎನ್ನುವಂಥದ್ದನ್ನು ಸಂದರ್ಭದಲ್ಲಿ ಖಂಡಿತ ಮತ್ತೊಮ್ಮೆ ಜೋರಾಗಿರುವ ಚಪ್ಪಾಳೆ. ಆ್ಯಂಡ್ ಸ್ಟೂಡೆಂಟ್ಸ್ ಸ್ಮೈಲ್ ಪ್ಲೀಸ್. Congratulations and smile please. Yes, thank you. ನಿಮ್ಮ ತಂದೆ ತಾಯಿ ಹೊಟ್ಟೆಗೆ ಹಿಟ್ಟಿಲ್ಲದಿದ್ರು ಅನ್ನ ಇಲ್ಲದಿದ್ರು ಉಪವಾಸ ಇದ್ದು, ಅದು ಶ್ರೀಮಂತ ಇರ್ಬೋದು ಬಡವ ಇರ್ಬೋದು, ನಿಮಗೆ ವಿದ್ಯಾಭ್ಯಾಸ ಮಾಡಿಸ್ಲಿಕ್ಕೆ ಎಷ್ಟು ಪ್ರಯತ್ನ ಮಾಡ್ತಾರೆ, ಎಷ್ಟು ಪರಿಶ್ರಮ ಪಡ್ತಾರೆ ಅನ್ನುವಂಥದ್ದನ್ನು ವಿದ್ಯಾರ್ಥಿಗಳು ಯೋಚನೆ ಮಾಡಿ, ನೀವು ಹೋಗಿ ನಾಳೆ ನಗರದ ಯಾವುದೋ ಒಂದು ಕಾಲೇಜಲ್ಲಿ ಸೇರಿಕೊಂಡು ಯಾವುದೋ ಒಬ್ಬ ಸ್ನೇಹಿತನನ್ನು ಪರಿಚಯ ಮಾಡಿಕೊಂಡು ನೀವು ನಾಳೆ ಗಾಂಜಾದ ದಾಸರಾದ್ರೆ, ಅಫೀಮಿನ ದಾಸರಾದ್ರೆ, ಮದ್ಯ ವ್ಯಸನಿಗಳಾದ್ರೆ ಕಣ್ಣಲ್ಲಿ ನೀರು ಬರುವುದು ಯಾರ್ದು ಕೇಳಿದ್ರೆ ನಿಮ್ಮ ಮನೆಯ ತಂದೆ ಮತ್ತು ತಾಯಿಯದ್ದು. ನೀವು ಎಷ್ಟು ರ್ಯಾಂಕ್ ಪಡೆದಂತಹ ವಿದ್ಯಾರ್ಥಿ ಇರ್ಬೋದು, ಪ್ರತಿಭಾನ್ವಿತ ವಿದ್ಯಾರ್ಥಿ ಇರ್ಬೋದು, ಒಳ್ಳೆ ಡಾಕ್ಟರ್ ಆಗ್ಬೋದು, ಒಳ್ಳೆ ಇಂಜಿನಿಯರ್ ಆಗ್ಬೋದು, ಒಳ್ಳೆ ಶಿಕ್ಷಕನಾಗ್ಬೋದು, ಒಳ್ಳೆ ರಾಜಕಾರಣಿ ಆಗ್ಬೋದು, ಒಳ್ಳೆ ಅಧಿಕಾರಿ ಆಗ್ಬೋದು, ಮನೆಗೆ ಒಳ್ಳೆಯ ಮಗನಾಗದಿದ್ರೆ, ಮನೆಗೆ ಒಳ್ಳೆಯ ಮಗಳಾಗದಿದ್ರೆ ಏನು ಸಾರ್ಥಕ ಇಲ್ಲ. ಆ ಕಾರಣದಿಂದಾಗಿ ನಿಮ್ಮ ಹತ್ರ ನಾನು ವಿನಂತಿ ಮಾಡ್ತೇನೆ, ನಾನು ಜೀವನದಲ್ಲಿ ಇವತ್ತು ಸಂಕಲ್ಪ ಮಾಡ್ತೇನೆ, ನನ್ನ ಜೀವನದಲ್ಲಿ ಯಾವತ್ತೂ ಡ್ರಗ್, ಅಫೀಮು, ಗಾಂಜಾದಂತ ಯಾವುದೇ ಮಾದಕ ವಸ್ತುಗಳ ವ್ಯಸನಿ ಆಗುವುದಿಲ್ಲ ಎಂಬಂತ ಸಂಕಲ್ಪವನ್ನು ಇವತ್ತು ನೀವು ಮಾಡಿಕೊಂಡು ಹೋದ್ರೆ ಪ್ರಾಯಶಃ ಈ ಒಂದು ಸನ್ಮಾನಕ್ಕೆ ಅರ್ಥ ಬರ್ತದೆ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಪ್ರಾಯಶಃ ನಾನು ನಿಮ್ಮ ಹತ್ರ ವಿನಂತಿ ಇಷ್ಟೇ, ಇದನ್ನು ಹೇಳಿದ್ರೆ ನೀವೆಲ್ಲರೂ ಏನು ಹೇಳ್ಬೋದು ಅಂತ ಹೇಳಿದ್ರೆ, ಸರ್ ಇದನ್ನೆಲ್ಲ ಯಾಕೆ ನಮಗೆ ಹೇಳ್ತೀರಿ, ನಾವು ಗ್ರಾಮೀಣ ಮಟ್ಟದಲ್ಲಿ ಇರ್ತಕ್ಕಂಥವ್ರು, ಗ್ರಾಮೀಣ ಮಟ್ಟದ ವಿದ್ಯಾರ್ಥಿಗಳು ಅಂತೇಳಿ. ಇವತ್ತು ಪೊಲೀಸ್ ಇಲಾಖೆ ರಿಪೋರ್ಟ್ ಹೇಳ್ತದೆ, ಯಾರೆಲ್ಲ ಗ್ರಾಮೀಣ ಪ್ರದೇಶದಿಂದ ವಿದ್ಯಾರ್ಥಿಗಳು ನಗರ ಪ್ರದೇಶದಲ್ಲಿ ಹೋಗಿ ವಿದ್ಯಾಭ್ಯಾಸವನ್ನು ಮಾಡ್ಲಿಕ್ಕೆ ಹೋಗ್ತಾರೋ ಅಂಥದೇ ವಿದ್ಯಾರ್ಥಿಗಳು ಇವತ್ತು ಯಾವುದೋ ಸ್ನೇಹಿತರ ಸ್ನೇಹದ ಬಲೆಯಲ್ಲಿ ಸಿಲುಕಿ ಮದ್ಯ ವ್ಯಸನಿಗಳಾಗುವಂಥದ್ದು, ಈ ಒಂದು ದುಶ್ಚಟಕ್ಕೆ ಬೀಳುವಂತಹ ಸಂಖ್ಯೆ ಪ್ರಮಾಣ ಯಾರ್ದು ಜಾಸ್ತಿ ಇದೆ ಅಂತ ಹೇಳಿದ್ರೆ ಈ ರೀತಿ ಗ್ರಾಮೀಣ ಪ್ರದೇಶದಿಂದ ಹೋಗಿರ್ತಕ್ಕಂಥ ಯುವಕ ಯುವತಿಯರದ್ದು ನಿಮ್ಮ ಹತ್ರ ಕೈ ಮುಗಿದು ನಾನು ವಿನಂತಿ ಮಾಡ್ತೇನೆ, ನಿಮ್ಮ ಒಬ್ಬ ಅಣ್ಣನಾಗಿ ನಿಮ್ಮ ಹತ್ರ ನಾನು ವಿನಂತಿ ಮಾಡ್ತೇನೆ, ದಯವಿಟ್ಟು ಯಾವತ್ತೂ ಜೀವನದಲ್ಲಿ ಈ ವ್ಯಸನಕ್ಕೆ ನಾವು ಬಲಿಯಾಗದ ರೀತಿಯ ವ್ಯಕ್ತಿತ್ವವನ್ನು ನಾವು ರೂಪಿಸಿಕೊಳ್ಬೇಕು ಎನ್ನುವಂತ ಕೈ ಮುಗಿದು ಪ್ರಾರ್ಥನೆಯನ್ನು ನಿಮ್ಮ ಎದುರಿಗೆ ನಾನು ಮಾಡಲಿಕ್ಕೆ ವಿನಂತಿಯನ್ನು ಮಾಡ್ತಾ, ಇನ್ನೊಂದು ಅಂಶವನ್ನು ನಿಮಗೆ ನಾನು ತಿಳಿಸಬೇಕು. ಇಷ್ಟವರೆಗೆ ನೀವು ಮಕ್ಕಳು, SLC ಆದ ನಂತರ ನೀವಿನ್ನು ಮಕ್ಕಳಲ್ಲ, ನೀವಿನ್ನು ಯುವಕರು. ಮಕ್ಕಳಿಗೆ ಒಂದು ರೀತಿಯಲ್ಲಿ ಹೇಳ್ಬೋದು, ನಾನಿನ್ನು ಯುವಕ ಯುವತಿಯರಿಗೆ ಒಂದು ರೀತಿಯಲ್ಲಿ ಹೇಳಕ್ಕಾಗಲ್ಲ. ಇನ್ನು ಮುಂದೆ ತಂದೆ ಹತ್ರ ತಾಯಿ ಹತ್ರ ಹಠ ಹಿಡಿದು ಯಾನು ಕಾಲೇಜಿಗೆ ಹೋಗ್ಕೊಂಡು ಬೈಕಡೆ ಹೋಗ್ಕೊಂಡು ಅಂತ ಹೇಳುವಂತ ಒಂದಷ್ಟು ಯುವಕರಿದ್ದಾರೆ. ಈಗ ಯುವತಿಯರು ಶುರು ಮಾಡಿದ್ದಾರೆ, ನಾನು ಸಹ ಕಾಲೇಜಿಗೆ ಹೋಗೋದಿದ್ರೆ ಒಂದು ಸ್ಕೂಟಿ ತೆಗೆದುಕೊಡಿ, ಈಗ ಎಲೆಕ್ಟ್ರಿಕ್ ಸ್ಕೂಟಿ ಇದೆ ಅದರಲ್ಲೇ ಹೋಗಬೇಕು ಅಂತ ಹೇಳುವಂತ ಹಠ ಹಿಡಿಯುವಂತ ವಿದ್ಯಾರ್ಥಿಗಳಿದ್ದಾರೆ. ನನಗೆ ತುಂಬಾ ಮುಖದಲ್ಲಿ ನಗು ಬಂತು, ಯಾಕಂತೇಳಿದ್ರೆ ನೀವು ಆಲ್ರೆಡಿ ನಿಮ್ಮ ಪೇರೆಂಟ್ಸ್ ಹತ್ರ ಅರ್ಜಿ ಹಾಕಿದ್ರೆ ನನಗೊಂದು ಬೈಕ್ ಬೇಕು, ಸ್ಕೂಟಿ ಬೇಕು ಅಂತ ಹೇಳಿ. ಆದ್ರೆ ನಿಮ್ಮ ಹತ್ರ ವಿನಂತಿ ಇಷ್ಟೇ, ನೀವು ಬೈಕಲ್ಲಿ ಹೋಗಿ, ಸ್ಕೂಟಿಯಲ್ಲಿ ಹೋಗಿ, ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೆ ದಯವಿಟ್ಟು ಸ್ಕೂಟಿಯಲ್ಲಿ ಅಥವಾ ಬೈಕಲ್ಲಿ ಹೋಗಬೇಡಿ. ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಕಣ್ಣಲ್ಲಿ ನೀರು ಬರೋದು ತಂದೆದ್ದು ಮತ್ತು ತಾಯಿದ್ದು. ಸ್ಕೂಟಿಯಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಇಟ್ಕೊಂಡು ಹೋಗಿ ಇನ್ಶೂರೆನ್ಸ್ ಇದೆಯಾ ಅಂತ ನೋಡಿ. ಇನ್ಶೂರೆನ್ಸ್ ಇಲ್ಲದೆ ಬೈಕಲ್ಲಿ ಹೋದ್ರೆ
ಕಾರಲ್ಲಿ ಹೋದ್ರೆ ನಾಳೆ ಏನಾದರೂ ವ್ಯತ್ಯಾಸ ಆದರೆ ಅನುಭವಿಸಬೇಕಾದ್ದು ಪೋಷಕರು ಮಾತ್ರ. ನಾಳೆ ನೀವು ಶೋಕಿ ಜೀವನವನ್ನು ವಿದ್ಯಾರ್ಥಿ ಜೀವನದಲ್ಲಿ ನಾನು ಮಾಡಿದವ, ನೀವು ಮಾಡುವವರು. ಆದರೆ ಶೋಕಿ ಜೀವನಕ್ಕೆ ಆಗಬಾರದು. ಆ ಕಾರಣಕ್ಕೋಸ್ಕರ ಹೆಲ್ಮೆಟ್ ಕೈಯಲ್ಲಿರುವುದಲ್ಲ, ಹೆಲ್ಮೆಟ್ ತಲೆಯಲ್ಲಿ ಧರಿಸಿಕೊಂಡು ಹೋಗಿ ತಂದೆ ತಾಯಿಯ ಆಶಯಕ್ಕೆ ಪೂರಕವಾಗಿ ಜೀವನವನ್ನು ಮಾಡಬೇಕಾದ್ರೆ ಇಂತಹ ಸಣ್ಣ ವಿಷಯದಲ್ಲೂ ನೀವು ಗಮನ ಕೊಡಬೇಕು. ಯಾಕಂತ ಹೇಳಿದ್ರೆ ಇದನ್ನು ನಾನು ಕಾಲೇಜುಗಳ ಕ್ಯಾಂಪಸ್ಗಳಲ್ಲಿ ಹೇಳಿದ್ರೆ ಮುಂಜಾನೆ ಮರಳು ಅಂತ ಹೇಳ್ತಾರೆ. ಯಾಕೆ ಮರಳು ಹೇಳ್ತಾರೆ ಅಂತ ಹೇಳಿದ್ರೆ ನಮ್ಮ ಈ ಜೀವನದ ಶೈಲಿಗೆ, ನಮ್ಮ ಯುವಕ ಯುವತಿಯರಿಗೆ ಅದರ ದುಷ್ಪರಿಣಾಮದ ಬಗ್ಗೆ ಯೋಚನೆ ಮಾಡುವಷ್ಟು ನಾವು ಇರುವುದಿಲ್ಲ. ನಮಗೆ ಯೋಚನೆ ಯಾವಾಗ ಬರುವುದು ಅಂತ ಹೇಳಿದ್ರೆ ಬೈಕ್ ಆಕ್ಸಿಡೆಂಟ್ ಆಗಿ ಕಾಲು ಮುರ್ಕೊಂಡು ಇನ್ಶೂರೆನ್ಸ್ ಕ್ಲೈಮ್ ಆಗದಾಗ, ತಂದೆಗೆ ಆ ಆಸ್ಪತ್ರೆಯ ಬಿಲ್ ಕಟ್ಟಲಿಕ್ಕೆ ಸಾಧ್ಯ ಆಗದಾಗ ನಾನು ತಪ್ಪು ಮಾಡಿದನಲ್ಲ ಅಂತ ಹೇಳುವಂತ ಒಂದು ಪರಿಜ್ಞಾನ ಬರುವಂಥದ್ದು. ಇನ್ನೊಂದು ದೇವರ ದಯದಲ್ಲಿ ಆಗಬಾರದು. ನಾನು ಎಷ್ಟೋ ಕಡೆಯಲ್ಲಿ ನನಗೆ ಎಷ್ಟೋ ಜನ ನಮ್ಮ ಕಾರ್ಯಕರ್ತರು ಫೋನ್ ಮಾಡಿ ಹೇಳುವಂಥದ್ದು ಏನು ಅಂತ ಹೇಳಿದ್ರೆ, ಸರ್ ಆಕ್ಸಿಡೆಂಟ್ ಆದಾಗ ನಮಗೆ ತೀರಿ ಇನ್ಶೂರೆನ್ಸ್ ಕ್ಲೈಮ್ ಮಾಡ್ತಾರೆ, ಐದು ಇನ್ಶೂರೆನ್ಸ್ ಇಜ್ಜಂಡು ದಾದಾನ ಬೈಕ್ ಚೇಂಜ್ ಮಾಡ್ಕೊಲ್ಯ, ಕಾರ್ ಚೇಂಜ್ ಮಾಡ್ಕೊಲ್ಯ ಅಂತ ಹೇಳಿದ್ರೆ ಇವತ್ತಿನ ಟೆಕ್ನಾಲಜಿಯಲ್ಲಿ ಇದನ್ನು ಯಾವುದನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ಅದರಿಂದಾಗಿ ನಾಳದ್ದು ಯಾವುದೇ ನಾವು ಪರಿಹಾರವನ್ನು ಹುಡುಕುವ ಬದಲು ಇವತ್ತು ನಾವು ಸಮಾಜದಲ್ಲಿ ನನ್ನ ಮನೆಗೆ ಒಳ್ಳೆ ಮಗ ಮಗಳಾಗಿ ಶಿಸ್ತುಬದ್ಧವಾಗಿರ್ತಕ್ಕಂಥ ಜೀವನವನ್ನು ಮಾಡ್ತೇನೆ ಎನ್ನುವಂಥ ಸಂಕಲ್ಪವನ್ನು ಇವತ್ತಿನ ಈ ಸನ್ಮಾನದ ಕಾರ್ಯಕ್ರಮದ ಮೂಲಕ ಮಾಡಿದ್ರೆ ಪ್ರಾಯಶಃ ಬೆಳ್ತಂಗಡಿ ತಾಲೂಕಿನ ಯುವತಿಯರು ವಿವೇಕಾನಂದರಾಗೆ, ಅಬ್ದುಲ್ ಕಲಾಮರಾಗೆ ಅಥವಾ ಸರ್ ಎಂ ವಿಶ್ವೇಶ್ವರಯ್ಯರವರಾಗೆ ಶಿಸ್ತುಬದ್ಧವಾಗಿರ್ತಕ್ಕಂಥ ವ್ಯಕ್ತಿಗಳಾಗಿ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಇದೆ ಎನ್ನುವಂಥ ಮಾತನ್ನು ಹೇಳಿದ ಮತ್ತೊಮ್ಮೆ ನಿಮ್ಮ ಹತ್ರ ಕೈ ಮುಗಿದು ನಾನು ನಿಮ್ಮ ಹತ್ರ ಪ್ರಾರ್ಥನೆ ಮಾಡ್ತೇನೆ. ದಯವಿಟ್ಟು ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೆ, ಇನ್ಶೂರೆನ್ಸ್ ಇಲ್ಲದೆ, ಹೆಲ್ಮೆಟ್ ಹಾಕೊಳ್ಳದೆ ದಯವಿಟ್ಟು ಎಲ್ಲಿಯೂ ಪ್ರಯಾಣ ಮಾಡಿಕೊಡ್ಬೇಡಿ. ಯಾಕಂತ ಹೇಳಿದ್ರೆ ನಮ್ಮನ್ನು ಮನೆಯಲ್ಲಿ ತಂದೆ ಮತ್ತು ತಾಯಿ ಎಷ್ಟೊತ್ತಿಗೆ ಮಗ ಬರ್ತಾನೆ, ಎಷ್ಟೊತ್ತಿಗೆ ಮಗಳು ಬರ್ತಾಳೆ ಅಂತ ಹೇಳಿ ಕಾಯುವಂಥ ಎರಡು ಜೀವ ನಮಗೋಸ್ಕರ ಕಾಯ್ತಾ ಇರ್ತದೆ ಎನ್ನುವಂಥದ್ದನ್ನು ಸಹ ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಿಮಗೆ ನೆನಪಿಸ್ತಾ, ಇನ್ನೊಂದು ನಿಮ್ಮ ಹತ್ರ ನನಗೆ ವಿನಂತಿ ಇದೆ. ನಾನು ನಿಮ್ಮ ಹತ್ರ ವಿನಂತಿ ಮಾಡುವುದು, ನನಗೊಂದು ನಿಮ್ಮಿಂದ ಸಹಾಯ ಆಗಬೇಕಿದೆ. ಆ ಸಹಾಯವನ್ನು ನೀವು ಮಾಡಬೇಕು ಅಂತ ವಿನಂತಿ ಮಾಡ್ತೇನೆ. ಏನು ಸಹಾಯ ಅಂತ ಹೇಳಿದ್ರೆ, ನೀವೆಲ್ಲ ನಾಳೆ ಬೇರೆ ಬೇರೆ ಮಲ್ಟಿನ್ಯಾಷನಲ್ ಕಂಪನಿಗಳ ಸಿಇಒಗಳಾಗಬೇಕು, HR ಗಳಾಗಬೇಕು, ಬೇರೆ ಬೇರೆ ಸರ್ಕಾರಿ ಅಧಿಕಾರಿಗಳಾಗಬೇಕು, ಬೇರೆ ಬೇರೆ ಕ್ಷೇತ್ರದ, ಅದು ಶೈಕ್ಷಣಿಕ ಕ್ಷೇತ್ರದಲ್ಲಿರ್ಬೋದು, ರಾಜಕೀಯ ಕ್ಷೇತ್ರದಲ್ಲಿರ್ಬೋದು, ಆರ್ಥಿಕ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದಲ್ಲಿ ನೀವು ನಿಮ್ಮ ಸಂಸ್ಥೆಗೆ ಉದ್ಯೋಗಿಗಳನ್ನು ಆಯ್ಕೆ ಮಾಡಿಕೊಳ್ಳತಕ್ಕಂಥ ಒಂದು ಹುದ್ದೆಯಲ್ಲಿ ನೀವು ಇರಬೇಕು. ಆಗ ನಿಮ್ಮ ಮನಸ್ಸಿನಲ್ಲಿ ಒಂದೇ ಒಂದು ಅಂಶ ಯಾವತ್ತು ನೆನಪಲ್ಲಿರಬೇಕು. ಯಾವುದು ಕೇಳಿದ್ರೆ, ನನ್ನ ಸಂಸ್ಥೆಗೆ ಬೆಳ್ತಂಗಡಿಯ ಯುವಕರನ್ನು ಆಯ್ಕೆ ಮಾಡಕ್ಕಂತಹ ವ್ಯವಸ್ಥೆಯಲ್ಲಿ ನಾನು ಯಾವತ್ತೂ ಮೊದಲು ನಾನು ಬೆಳ್ತಂಗಡಿಯ ಯುವಕರಿಗೆ ಆದ್ಯತೆ ಕೊಡ್ತೇನೆ ಅನ್ನುವಂಥದ್ದು ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ನಮ್ಮ ಬೆಳ್ತಂಗಡಿಯ ಯುವಕರನ್ನು ಯುವತಿಯರನ್ನು ಆಯ್ಕೆ ಮಾಡಿಕೊಡಬೇಕು ಅನ್ನುವಂಥ ವಿನಮ್ರ ವಿನಂತಿಯನ್ನು ಮಾಡ್ತಾ, ಮತ್ತೊಂದು ನಿಮಗೆ ಕಿವಿ ಮಾತು. ನಾನು MLA ಆಗಿದ್ದಂಥ ಈ ಅವಧಿಯಲ್ಲಿ ತುಂಬ ಜನ, ಸರ್ ನನಗೆ ಆ ಕಂಪನಿಗೆ ಒಂದು ಎಂಟ್ರಿ ಬಂದಿದೆ, ಒಂದು ಫೋನ್ ಮಾಡ್ತೀರಾ, ಈ ಕಂಪನಿಯಲ್ಲಿ ಏನಾದರೂ ನನಗೆ ಉದ್ಯೋಗ ಸಿಗ್ತದಾ ಅಂತ ನೋಡಿ ಅಂತ ನಮ್ಮಲ್ಲಿ ತುಂಬ ಜನ ಬಂದಿದ್ದೀರಿ ಯುವತಿಯರು. ಎಷ್ಟು ಸಾಧ್ಯವೋ ಅಷ್ಟು ಅವರಿಗೆ ಉದ್ಯೋಗ ಅವಕಾಶವನ್ನು ಮಾಡಿಕೊಡುವ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೆ. ಆದರೆ ಯಾರಿಗೆ ಆಗಲಿಲ್ಲ ನೋಡಿ, ಅವರಿಗೆ ಯಾಕೆ ಆಗಲಿಲ್ಲ ಅಂತ HR ಅನ್ನು ಮೀಟ್ ಮಾಡಿ HR ಗೆ ಫೋನ್ ಮಾಡಿ ಕೇಳಿದಾಗ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಸರ್ ನೀವು ಹೇಳಿದ್ದೀರಿ ಸರ್, ಆದರೆ ಆಯ್ಕೆ ಮಾಡಲಿಕ್ಕೆ ಬಾಯಿ ಬಿಡಲಿಕ್ಕೆ ಅವ್ರ ಹತ್ರ ಇಂಗ್ಲೀಷ್ ಬರೋದಿಲ್ಲ. ಬಾಯಿ ಬಿಟ್ಟರೆ ಆ ಕಂಪನಿಗೆ ಬೇಕಾಗಿರ್ತಕ್ಕಂಥ ಸಂದರ್ಶನವನ್ನು ಎದುರಿಸ್ತಕ್ಕಂಥ ಅವ್ರ ಹತ್ರ ಕೆಪಾಸಿಟಿ ಇರಲಿಲ್ಲ ಸರ್. ನೀವು ಇನ್ಫ್ಲುಯೆನ್ಸ್ ಮಾಡಿದ್ರು, ನಾನು ಅವರನ್ನು ತಗೊಂಡು ಏನು ಮಾಡಬೇಕು ಸರ್ ಅಂತ ಹೇಳುವಂಥ ಒಂದು ಮಾತುಗಳನ್ನು ಅಲ್ಲಿಂದ ಬಂದಾಗ ನಾನು ಅದಕ್ಕೋಸ್ಕರ ನಿಮಗೆ ಇದನ್ನು ಹೇಳ್ತಾ ಇದ್ದೇನೆ. ನೀವು ಮುಂದೆ ಬೇರೆ ಬೇರೆ ಕಂಪನಿಗಳಲ್ಲಿ ಉದ್ಯೋಗಕ್ಕೆ ಹೋಗಬೇಕಾದ್ರೆ ಯಾವ ಉದ್ಯೋಗಕ್ಕೆ ಹೋಗ್ತೀರಾ ಆ ಉದ್ಯೋಗದ ಸಂದರ್ಶನಕ್ಕೆ ಬೇಕಾಗಿರ್ತಕ್ಕಂಥ ತಯಾರಿಯೂ ಸಹ ನಿಮ್ಮಲ್ಲಿರಬೇಕು. ಯಾವ ಇನ್ಫ್ಲುಯೆನ್ಸ್ ಇಲ್ಲದೆ ಸ್ವಸಾಮರ್ಥ್ಯದಲ್ಲಿ ನೀವು ಯಾವುದೇ ಒಂದು ಸೆಲೆಕ್ಷನ್ಗೆ ಹೋದ್ರೆ ಸೆಲೆಕ್ಷನ್ ಆಗ್ತಕ್ಕಂಥ ವಿದ್ಯಾರ್ಥಿಗಳು ನೀವು ಆಗಬೇಕು. ಆ ಕಾರಣಕ್ಕೋಸ್ಕರ ದೇವರ ಹತ್ರ ಪ್ರಾರ್ಥನೆ ಮಾಡ್ತೇನೆ. ನಿಮ್ಮ ಏನು ಮನಸ್ಸಿನ ಅಭೀಷ್ಟಗಳಿದೆ, ಕೆಲವರು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ವಕೀಲರಾಗಬೇಕು, ಶಿಕ್ಷಕರಾಗಬೇಕು, ಸರ್ಕಾರಿ ಅಧಿಕಾರಿಗಳಾಗಬೇಕು, ರಾಜಕಾರಣಿಗಳಾಗಬೇಕು, ಈ ರೀತಿ ಏನೆಲ್ಲ ನಿಮ್ಮ ಮನಸ್ಸಿನ ಅಭೀಷ್ಟಗಳಿದೆ ಅದನ್ನೆಲ್ಲವನ್ನು ದೇವರು ಈಡೇರಿಸಲಿ ಅನ್ನುವಂಥ ಮಾತನ್ನು, ಪ್ರಾರ್ಥನೆಯನ್ನು ದೇವರ ಹತ್ರ ಮಾಡ್ತಾ ಈ ಒಂದು ಕಾರ್ಯಕ್ರಮ ಇವತ್ತು ಬೆಳಿಗ್ಗೆ ನಾವು ಹಳದಂಗಡಿಯಲ್ಲಿ ಪ್ರಾರಂಭ ಮಾಡಿದ್ವಿ. 350 ಜನ ರಿಜಿಸ್ಟ್ರೇಷನ್ ಮಾಡಿದ್ವಿ, 450 ಜನ ಬಂತು. ಈಗ ಲಾಯ್ಲದಲ್ಲಿ ಆಯಿತು, ಸುಮಾರು 400 ಜನ ರಿಜಿಸ್ಟ್ರೇಷನ್ ಮಾಡಿದ್ರು, ಸುಮಾರು 500 ಜನ ಬಂದರು. ಇಲ್ಲಿನೂ ನಮ್ಮ ಸಂಖ್ಯೆಗಿಂತ ಜಾಸ್ತಿ ಸಂಖ್ಯೆಯಲ್ಲಿದ್ದೀರಿ.
ಅದರಲ್ಲಿ ಒಂದಷ್ಟು ನಿಮ್ಮ ಹತ್ರ ಕ್ಷಮೆ ಕೇಳ್ತೇನೆ. ಯಾರೆಲ್ಲ ರಿಜಿಸ್ಟ್ರೇಷನ್ ಮಾಡಿದ್ದೀರಾ ಅವ್ರದ್ದೆಲ್ಲರದ್ದು ಪ್ರಮಾಣ ಪತ್ರ ನಿನ್ನೆ ಇವತ್ತು ಬೆಳಿಗ್ಗೆ 5 ಗಂಟೆವರೆಗೆ ಕೂತು ನಮ್ಮ ತಂಡ ಮಾಡಿದೆ. ಅದರ ನಂತರ ನಿನ್ನೆ ಸಂಜೆ ಬಂದದ್ದೆಲ್ಲ ಮಾಡಲಿಕ್ಕೆ ರೆಡಿ ಆಗಲಿಲ್ಲ. ಆದ್ದರಿಂದಾಗಿ ಯಾರಿಗೆ ನಿಮ್ಮ ಅಭಿನಂದನಾ ಪತ್ರ ಸಿಗಲಿಲ್ಲೋ ಅವರಿಗೆ ನಾವು ಮಂಗಳವಾರದ ಒಳಗಡೆ ಸನ್ಮಾನ ಮಾಡ್ತೇವೆ. ಅಭಿನಂದನಾ ಪತ್ರವನ್ನು ನಮ್ಮ ಆ ಗ್ರಾಮದ ಕಾರ್ಯಕರ್ತರ ಮೂಲಕ ನಿಮ್ಮ ಮನೆಗೆ ತಲುಪಿಸ್ತಕ್ಕಂಥ ಪ್ರಾಮಾಣಿಕ ಕೆಲಸವನ್ನು ಸಹ ನಾನು ಮಾಡ್ತೇನೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ಶುಭವಾಗಲಿ. ನೀವು ಜೀವನದಲ್ಲಿ ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ ಅನ್ನುವಂಥ ಮಾತನ್ನು ಹೇಳ್ತಾ ನಿಮಗೆಲ್ಲರಿಗೂ ಸನ್ಮಾನಿತರಿಗೆ ಒಂದು ಗಿಡವನ್ನು ಕೊಡ್ತೇವೆ. ಗಿಡ ಯಾಕೆ ಕೊಡೋದು ಅಂತ ಹೇಳಿದ್ರೆ ಅದರ ಉದ್ದೇಶ ಬೇರೆ. ನಿಮಗೆ ಏನು ನಾವು ಸ್ಮರಣಿಕೆ ಕೊಟ್ಟರು 1 ವರ್ಷ 2 ವರ್ಷ ಬರ್ಬೋದು, ಜಾಸ್ತಿ ಅಂದರೆ 5 ವರ್ಷ ಬರ್ಬೋದು. ಆದರೆ ನೀವು ಈ ಸಂದರ್ಭದಲ್ಲಿ SLCಯಲ್ಲಿ ಡಿಸ್ಟಿಂಕ್ಷನ್ ತಗೊಂಡಿದ್ದೀರಿ, PUCಯಲ್ಲಿ ಡಿಸ್ಟಿಂಕ್ಷನ್ ತಗೊಂಡಿದ್ದೀರಿ ಅನ್ನುವಂಥದ್ದು ಯಾರಿಗೆ ಗೊತ್ತಾಗಬೇಕು ಅಂತ ಹೇಳಿದರೆ, ಎಲ್ಲಿವರೆಗೆ ಗೊತ್ತಾಗಬೇಕು ಅಂತ ಹೇಳಿದರೆ, ಮುಂದೆ ನಿಮ್ಮ ಮಕ್ಕಳು ಇದು ನನ್ನ ತಂದೆ, ಇದು ನನ್ನ ತಾಯಿ ಡಿಸ್ಟಿಂಕ್ಷನ್ ತಗೊಂಡಾಗ ಶ್ರಮಿಕದಿಂದ ಅವರಿಗೆ ಸನ್ಮಾನ ಮಾಡಿದಾಗ ತಂದಂತಹ ಗಿಡ ಇವತ್ತು ಇಷ್ಟು ಎತ್ತರಕ್ಕೆ ಬೆಳೆದಿದೆ ಎನ್ನುವಂಥದ್ದು ಪ್ರೇರಣೆಯಾಗಿ ತೋರಿಸುವವರೆಗೆ ಅದು ಇರಬೇಕಾದ್ರೆ ಈ ಜಗತ್ತಿನಲ್ಲಿ ಇರ್ತಕ್ಕಂಥದ್ದು ಒಂದೇ ಒಂದು ಪ್ರಕೃತಿಯ ಸೊಬಗು ಯಾವುದು ಕೇಳಿದ್ರೆ ಅದು ಮರ ಮಾತ್ರ. ಆ ಕಾರಣಕ್ಕೋಸ್ಕರ ನಿಮಗೆಲ್ಲರಿಗೂ ಒಂದೊಂದು ಗಿಡವನ್ನು ಕೊಡ್ತೇವೆ. ಆ ಗಿಡವನ್ನು ನೀವು ನಿಮ್ಮ ಕಣ್ಣೆದುರಿಗೆ ನೆಟ್ಟು ಅದನ್ನು ಆರೈಕೆ ಮಾಡಿ, ಎಲ್ಲಿಯಾದರೂ ನನಗೆ ಆ ಗ್ರಾಮಗಳಿಗೆ ಬರಲಿಕ್ಕೆ ಅವಕಾಶ ಸಿಕ್ಕಿದಾಗ ಡಿಸ್ಟಿಂಕ್ಷನ್ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮನೆಗೆ ಬಂದು ಆ ಮರ ಎಲ್ಲಿ ನೆಟ್ಟಿದ್ದೀರಿ, ಅದರ ಆರೈಕೆ ನೀವು ಹೇಗೆ ಮಾಡ್ತಾ ಇದ್ದೀರಿ ಅನ್ನುವಂಥ ಒಂದು ಸಹ ನೋಡುವಂಥ ಪ್ರಯತ್ನವನ್ನು ಸಹ ಕೆಲವು ಸಂದರ್ಭದಲ್ಲಿ ಮಾಡ್ತೇನೆ ಅನ್ನುವಂಥ ಭರವಸೆಯನ್ನು ಸಹ ಈ ಸಂದರ್ಭದಲ್ಲಿ ಕೊಡ್ತಾ, ಆ ಗಿಡ ನಿಮಗೆ ಯಾವತ್ತಿಗೂ ಪ್ರೇರಣೆ ಆಗಿರ್ತದೆ. ನೆನಪಿಟ್ಕೊಳ್ಳಿ, ನಾನು ಹೇಳಿದ್ದನ್ನು ನೀವು ಮತ್ತೆ ಮತ್ತೆ ಯೋಚನೆ ಮಾಡಿ. ಆ ಗಿಡದ ಹತ್ರ ಹೋದಾಗ, ಆ ಗಿಡವನ್ನು ನೋಡಿದಾಗ ನಾನು SLCಯಲ್ಲಿ ಡಿಸ್ಟಿಂಕ್ಷನ್ ಪಡೆದಿದ್ದೆ, PUCಯಲ್ಲಿ ಡಿಸ್ಟಿಂಕ್ಷನ್ ಪಡಿಬೇಕು, ಅಥವಾ ರ್ಯಾಂಕ್ ಪಡಿಬೇಕು, ಡಿಗ್ರಿಯಲ್ಲಿ ರ್ಯಾಂಕ್ ಪಡಿಬೇಕು, ಇಂಜಿನಿಯರಿಂಗಲ್ಲಿ ರ್ಯಾಂಕ್ ಆಗಬೇಕು, ಮೆಡಿಕಲಲ್ಲಿ ರ್ಯಾಂಕ್ ಆಗಬೇಕು, ಒಂದು ಉತ್ತಮವಾಗಿರ್ತಕ್ಕಂಥ ಹುದ್ದೆಗೆ ಹೋಗಬೇಕು ಅಂತ ಪದೇ ಪದೇ ನಿಮ್ಮನ್ನು ಯಾವುದು ನೆನಪು ಮಾಡ್ತದೆ ಹೇಳಿದ್ರೆ ಈ ಡಿಸ್ಟಿಂಕ್ಷನ್ನಲ್ಲಿ, ಈ ಸನ್ಮಾನದಲ್ಲಿ ಪಡೆದಿರ್ತಕ್ಕಂಥ ಆ ಮರ ನಿಮಗೆ ಅದು ನಿರಂತರ ಪ್ರೇರಣೆ ಆಗ್ತಿರ್ತದೆ. ಪ್ರಾಯಶಃ ನರೇಂದ್ರ ಮೋದಿ ಅವರ ಒಂದು ಪ್ರೇರಣೆಯ ಒಂದು ವ್ಯವಸ್ಥೆಯನ್ನು ಈ ಒಂದು ಸನ್ಮಾನದ ಮೂಲಕ ನಾವು ನಿಮಗೆ ಕೊಡ್ಲಿಕ್ಕಿದ್ದೇವೆ ಎನ್ನುವಂಥದ್ದನ್ನು ಸಹ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಹೇಳ್ತಾ ಎಲ್ರಿಗೂ, ಪೋಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಪೂರಕ ಧನ್ಯವಾದ ಸಮರ್ಪಿಸ್ತಾ, ಎಲ್ರಿಗೂ ನಿಮಗೆ ಅಭಿನಂದನೆಗಳನ್ನು ಸಮರ್ಪಿಸ್ತಾ, ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದ ಬಂಧುಗಳಿಗೆ ಪೂರ್ಣ ಸಹಕಾರವನ್ನು ಕೊಟ್ಟಿದ್ದೇನೆ. ನಿಮಗೆ ಮತ್ತೊಮ್ಮೆ ಸ್ವಾಗತವನ್ನು, ಅಭಿನಂದನೆಗಳನ್ನು ಸಹ ಸಲ್ಲಿಸ್ತಾ ಇದ್ದೇನೆ. ಎಲ್ರಿಗೂ ಶುಭವಾಗಲಿ. ಈಗ ನೀವೆಲ್ಲರೂ ಹೇಳಬೇಡಿ, ಒಂದು ಫೋಟೋದ ನಂತರ ಮತ್ತೆ ಸನ್ಮಾನ ಕಾರ್ಯಕ್ರಮ ಮುಂದೆ. ಒಂದು ಸನ್ಮಾನದ ಕಾರ್ಯಕ್ರಮ ಅಂತ ಹೇಳಿದ್ರೆ ಅವನಿಗೆ ಅವನು ಮಾಡಿರ್ತಕ್ಕಂಥ ಸಾಧನೆಯ ಸನ್ಮಾನ ಮಾತ್ರ ಅಲ್ಲದೆ ಜೀವನದಲ್ಲಿ ಮತ್ತೆ ಅವನು ಇನ್ನಷ್ಟು ಎತ್ತರಕ್ಕೆ ಸಮಾಜದಲ್ಲಿ ಸಮಾಜಮುಖಿಯಾಗಿ ಕೆಲಸ ಮಾಡಬೇಕೆನ್ನುವಂಥ ಪ್ರೇರಣೆ ಮತ್ತು ಬದ್ಧತೆ ಅವನಿಗೆ ಬರಬೇಕು ಅಂತ ಹೇಳಿ ಸಮಾಜದ ಸಂಘಟನೆಗಳು ಅವನಿಗೆ ಸನ್ಮಾನವನ್ನು ಮಾಡ್ತದೆ. ಆದರೆ ಇವತ್ತು ಶ್ರಮಿಕ ಸೇವಾ ಟ್ರಸ್ಟಿಂದ ನಾವು ಮಾಡ್ತಕ್ಕಂಥ ಸನ್ಮಾನ ಯಾಕೆ ಅಂತ ಹೇಳಿದ್ರೆ, ನೀವು SLCಯಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಪಡ್ಕೊಂಡಿದ್ದೀರಿ, PUCಯಲ್ಲಿ ಯಾರೆಲ್ಲ ಡಿಸ್ಟಿಂಕ್ಷನ್ ಪಡ್ಕೊಂಡಿದ್ದೀರಿ, ನೀವು ಮುಂದೆ SLC ಅವರು PUCಗೆ ಬಂದಾಗಲೂ ರ್ಯಾಂಕ್ ಸ್ಟೂಡೆಂಟ್ಗಳಾಗಬೇಕು. PUCಯಲ್ಲಿ ಇರ್ತಕ್ಕಂಥ ಡಿಸ್ಟಿಂಕ್ಷನ್ ಸ್ಟೂಡೆಂಟ್ಗಳು ಸಹ ಪದವಿ ಶಿಕ್ಷಣದಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಶೈಕ್ಷಣಿಕ ಗುಣಮಟ್ಟದ ವಿದ್ಯಾರ್ಥಿಗಳಾಗಿ ಬೆಳಿಬೇಕೆನ್ನುವಂಥ ಪ್ರೇರಣೆ ಸಿಗಬೇಕು ಅಂತ ಹೇಳಿ ಇವತ್ತು ಸನ್ಮಾನವನ್ನು ನಾವು ಮಾಡಿರ್ತಕ್ಕಂಥದ್ದು. ಈ ಸನ್ಮಾನ ಇದು ನಿಮ್ಮ ಮುಂದಿನ ಯಾರು ಜೂನಿಯರ್ಸ್ ಇದ್ದಾರೆ, ಮುಂದಿನ ಯಾವ ವಿದ್ಯಾರ್ಥಿಗಳಿದ್ದಾರೆ ಅವರಿಗೂ ಪ್ರೇರಣೆ ಆಗಬೇಕು. ತಾಲೂಕಿನಲ್ಲಿ ನಾವು ಡಿಸ್ಟಿಂಕ್ಷನ್ ಬಂದರೆ ತಾಲೂಕು ಮಟ್ಟದಲ್ಲಿ ನಮ್ಮನ್ನು ಗುರುತಿಸ್ತಾರೆ, ಸಮಾಜಕ್ಕೆ ನಮ್ಮನ್ನು ಪರಿಚಯಿಸ್ತಾರೆ ಎನ್ನುವಂಥ ಭಾವನೆಯಿಂದ ಅವರು ಸಹ ಶೈಕ್ಷಣಿಕವಾಗಿ ಒಳ್ಳೆಯ ಅಂಕಣಗಳನ್ನು ಪಡೆಯುವ ರೀತಿಯಲ್ಲಿ ಆಗಬೇಕೆನ್ನುವ ಕಾರಣಕ್ಕೋಸ್ಕರ ಈ ಒಂದು ಶ್ರಮಿಕ ಸೇವಾ ಟ್ರಸ್ಟಿಂದ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ನನ್ನ ಅಪೇಕ್ಷೆ ಇರ್ತಕ್ಕಂಥದ್ದು ಇಷ್ಟೇ, ಮುಂದಿನ ದಿನಗಳಲ್ಲಿ ಬೆಳ್ತಂಗಡಿ ತಾಲೂಕಿನಲ್ಲೂ IAS ಆಗಿ DC ಆಗ್ತಕ್ಕಂಥ ವ್ಯಕ್ತಿಗಳು ನಿರ್ಮಾಣ ಆಗಬೇಕು, IPS ಆಗಿ SP ಆಗ್ತಕ್ಕಂಥ ವ್ಯಕ್ತಿಗಳು ನಿರ್ಮಾಣ ಆಗಬೇಕು, KS ಮಾಡಿ ತಹಶೀಲ್ದಾರ್ ಆಗ್ತಕ್ಕಂಥ ವ್ಯಕ್ತಿಗಳು ನಿರ್ಮಾಣ ಆಗಬೇಕು, PDO ಆದಂಥ ವ್ಯಕ್ತಿಗಳು ನಿರ್ಮಾಣ ಆಗಬೇಕು, ಸರ್ಕಾರಿ ಅಧಿಕಾರಿಗಳು ನಮ್ಮ ತಾಲೂಕಿನಲ್ಲಿ ಅತ್ಯಂತ ಹೆಚ್ಚು ಸರ್ಕಾರಿ ಅಧಿಕಾರಿಗಳು ನಿರ್ಮಾಣ ಆಗಬೇಕು, ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಸಾಫ್ಟ್ವೇರ್ ಕಂಪನಿಗಳಿರ್ಬೋದು, ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಮಾರ್ಕೆಟಿಂಗ್ ಕಂಪನಿಗಳಲ್ಲಿ CEO ಹುದ್ದೆಯವರೆಗೆ ಬೆಳ್ತಂಗಡಿಯವರು ಇರಬೇಕು. ಆ ಕಾರಣಕ್ಕೋಸ್ಕರ ಈ ಪ್ರೇರಣೆಯ ಕಾರ್ಯಕ್ರಮವನ್ನು ಯೋಚನೆ ಮಾಡಿರ್ತಕ್ಕಂಥದ್ದು.
ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಎನ್ನುವಂತಹ ಯುಗ ಏನು ಮುಂದೆ ಪ್ರಾರಂಭ ಆಗ್ತದೆ, ಆ ಯುಗದಲ್ಲಿ ಸ್ಪರ್ಧೆ ಮಾಡತಕ್ಕಂಥ ವಿದ್ಯಾರ್ಥಿಗಳು, ಸ್ಪರ್ಧೆ ಮಾಡತಕ್ಕಂಥ ಯುವಕ ಯುವತಿಯರು ನಮ್ಮ ಜಿಲ್ಲೆಯಲ್ಲಿ, ನಮ್ಮ ರಾಜ್ಯದಲ್ಲಿ ಯಾರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಅಂತ ಕೇಳಿದ್ರೆ ನಾವು ಎದೆ ತಟ್ಟಿ ಹೇಳಬೇಕು, ಬೆಳ್ತಂಗಡಿಯ ಯುವಕ ಯುವತಿಯರು ಮುಂದಿನ ಯುಗದಲ್ಲಿ ಸ್ಪರ್ಧೆಯನ್ನು ಪಡೆದಂತಹ ಯುವಕ ಯುವತಿಯರಿದ್ದಾರೆ ಎನ್ನುವಂತಹ ಪ್ರೇರಣೆ ನಿಮಗೆ ಸಿಗಬೇಕೆನ್ನುವಂಥದ್ದು ನನ್ನ ಆಶಯ. ನಿಮ್ಮ ಹತ್ರ ನಂದು ಒಂದು ಸಣ್ಣ ವಿನಂತಿ ಇಷ್ಟೇ. ಇದನ್ನ ಯಾಕೆ ಇಲ್ಲಿ ಉಲ್ಲೇಖ ಮಾಡ್ತೇನೆ ಅಂತ ಹೇಳಿದ್ರೆ, ಈ ತಾಲೂಕಿನಲ್ಲಿರ್ತಕ್ಕಂಥ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಮಾತ್ರ ಅಲ್ಲ, ಯುವಕ ಯುವತಿಯರು ನಶಾಮುಕ್ತವಾಗಿರ್ತ ಶ್ರಾವ್ಯ ಯುಎಸ್, ಶ್ರಾವ್ಯ ಯುಎಸ್, ಸಮೀಕ್ಷಾ, ಸಮೀಕ್ಷಾ, ಮುಂದೆ ರೆಕ್ಕೆದ ಲಿಖಿತ್, ಲಿಖಿತ್ ಬಿ, ಮತ್ತಷ್ಟು ಇಂತಹ ಸೇವೆಗೆ ಮತ್ತಷ್ಟು ಜನಸೇವೆಗೆ ಸಾಕ್ಷಿಯಾಗುತ್ತೆ ಅನ್ನೋ ವಿಚಾರವನ್ನು ಹೇಳ್ತಾ ಕಂಗ್ರ್ಯಾಚುಲೇಷನ್ಸ್. ಯಾಕಂದ್ರೆ ಇವತ್ತು ವಿದ್ಯಾರ್ಥಿಗಳ ಈ ಒಂದು ವಿದ್ಯಾರ್ಥಿಗಳಿದ್ದಾರೆ, ಆ ಎಲ್ಲ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡತಕ್ಕಂಥ ಒಂದು ಕಾರ್ಯಕ್ರಮ ಮಾಡಬೇಕು ಅನ್ನುವಂಥ ಯೋಚನೆಯನ್ನು ಮಾಡಿದ್ವಿ. ಈ ಯೋಚನೆ ಯಾಕೆ ಮಾಡಿದ್ದು ಅಂತ ಹೇಳಿದ್ರೆ, ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲೂ ಆ ಪ್ರತಿಭೆಯನ್ನು ಇನ್ನಷ್ಟು ಎತ್ತರಕ್ಕೆ ಏರಿಸ್ತಕ್ಕಂಥ ಒಂದು ಪುದುವೆಟ್ಟು ಶಕ್ತಿ ಕೇಂದ್ರದ ಅಧ್ಯಕ್ಷರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ನೀವು ಹಂಗೆ ಇರಿ. ಇವತ್ತು ಎಷ್ಟು ಉತ್ತಮ ಕಾರ್ಯಕ್ರಮ ನಮ್ಮ MLA ಸರ್ ಮಾಡಿದ್ದಾರೆ ಅಂದ್ರೆ, ನಮ್ಮ ಶಾಸಕರು ಮಾಡಿ ಗೌಡ, ಶ್ರೇಯಸ್ ಗೌಡ ಕೆ. ನೆಕ್ಸ್ಟ್ ತೋಟತ್ತಾಡಿ ಗ್ರಾಮದ ವಿದ್ಯಾರ್ಥಿಗಳು ತಯಾರಿರಬೇಕು. ತೋಟತ್ತಾಡಿಯ ವಿದ್ಯಾರ್ಥಿಗಳು ಈಗ ಚಾರ್ಮಾಡಿಯ ಭುವನ್ ಕೆ. ಶಕ್ತಿ ಕೇಂದ್ರದ ಸದಸ್ಯರು ವೇದಿಕೆ ಮೇಲೆ ಬರಬೇಕು ಅಂತ ವಿನಂತಿ ಮಾಡ್ಕೊಳ್ತೀವಿ. ಅಧ್ಯಕ್ಷರು ವೇದಿಕೆ ಮೇಲೆ ಬರಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಎದ್ದು ನಿಂತು ಎಲ್ಲ ವಿದ್ಯಾರ್ಥಿಗಳ ಒಂದು ಬಾರಿ ಎದ್ದು ನಿಂತು ಚಪ್ಪಾಳೆಯ ಮೂಲಕ ಅವರಿಗೆ ನಿಮ್ಮ ಈ ಖುಷಿಯ ಕ್ಷಣವನ್ನ ಸಂಭ್ರಮಿಸಬೇಕು ಅಂತ ಹೇಳ್ತೀನಿ. ದಯವಿಟ್ಟು ಕೈ ಎತ್ತಿ ಜೋರಾಗಿ ಚಪ್ಪಾಳೆಯನ್ನು ಕೊಡಿ, ಯಾಕಂದ್ರೆ ನಿಮ್ಮ ಚಪ್ಪಾಳೆ ಮುಂದೆ ರೆಕ್ಯ ಗ್ರಾಮದ ವಿದ್ಯಾರ್ಥಿಗಳು ತಯಾರಿರಬೇಕಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ರೆಕ್ಯ ಗ್ರಾಮದ ವಿದ್ಯಾರ್ಥಿಗಳು ಮುಂದೆ ಶಿವಾಜಿ ಗ್ರಾಮದ ವಿದ್ಯಾರ್ಥಿ, ಮುಂದೆ ರೆಕ್ಯ ಗ್ರಾಮದ ವಿದ್ಯಾರ್ಥಿಗಳು ಕೂಡ ತಯಾರಿರಬೇಕಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ರೆಕ್ಯ ಗ್ರಾಮದ ವಿದ್ಯಾರ್ಥಿಗಳು ನಿಮ್ಮ ಹೆಸರಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಹೋಗಿ ಕೂತ್ಕೊಳ್ಳಿ. ದಯವಿಟ್ಟು ನಿಮ್ಮ ಹೆಸರಿಲ್ಲ ಅಂದ್ರೆ ಕೊನೆಯದಾಗಿ ನಿಮಗೆ ಸನ್ಮಾನ ಕಾರ್ಯಕ್ರಮ ನಡೆಯುತ್ತೆ. ಚಾರ್ಮಾಡಿ ತಡವಾಗಿ ಕೊಟ್ಟ ಕಾರಣ ನಿಮ್ಮ ಹೆಸರಿಲ್ಲಿ ಅನೌನ್ಸ್ ಆಗ್ತಿಲ್ಲ, ಹಾಗಾಗಿ ಯಾರು ಬೇಜಾರು ಮಾಡಬೇಕು ಅನ್ನೋದಿಲ್ಲ. ಎಲ್ರಿಗೂ ಕೂಡ ಈ ಸನ್ಮಾನ ಸಿಗುತ್ತೆ. ಬಟ್ ಯಾರ ಹೆಸರು? ರಂಜಿತ್, ನಡ ಗ್ರಾಮದ ರಂಜಿತ್. ರೇಣುಕಾ, ರೇಣುಕಾ. ನಿಖಿತಾ, ಅನನ್ಯ ಪಿ, ಅನನ್ಯ ಪಿ ಮೇಲೆ ಬರಬೇಕು. ಮುಂದೆ ನಿಖಿತಾ, ಕೊಡ್ತಾ ಇದ್ದಾರೆ. ಆದಷ್ಟು ಬೇಗ ವೇದಿಕೆ ಮೇಲೆ ಬರಬೇಕು. ಮುಂದೆ ರೆಕ್ಯ ಗ್ರಾಮದವರು ತಯಾರಿರಬೇಕಾಗಿ ವಿನಂತಿ ಮಾಡ್ಕೊಳ್ಳುವ. ತಾವು ಬಂದಿದ್ರೆ ವೇದಿಕೆಯ ಮುಂಭಾಗಕ್ಕೆ ಶೈಲೇಶ್, ಶಿವಾಜಿ ಗ್ರಾಮ